ಹಳೇದ ಐಟಮ್ಸ್ ಎಲ್ಲ ಇಟ್ಟ ಹಾಗೆ ಇದೆ. ಏನಾಗಿರ್ಬೋದು? ಏನೋ ವಾಸನೆ ಬರ್ತಾ ಇದೆಯಲ್ಲ, ಇದೇನಿದು? ನಾನಿದನ್ನ ಯೂಸ್ ಮಾಡಿಲ್ಲ. ಇದೆಲ್ಲಿಂದ ಬಂತು? ಅಂದ್ರೆ ಅಜ್ಜಿ ಊಟಕ್ಕೆ ಏನೋ ಮಿಕ್ಸ್ ಮಾಡಿದ್ದಾರೆ. ಯಾರು ಹೀಗೆ ಮಾಡಿರಕ್ ಸಾಧ್ಯ? ಊರ್ಮಿಳಾ, ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ಏನ್ ಶ್ರದ್ಧಾ, ಇಲ್ಲೇನ್ ಮಾಡ್ತಾ ಇದೀಯಾ? ಮತ್ತಿನ್ನೇನು ಕೆಲಸ ನಿನ್ಗೆ? ಇಷ್ಟೊತ್ತು ಆಗಿದ್ದು ಸಾಲ್ದ ನಿಂಗೆ? ಅದು ಏನಿಲ್ಲ. ನೋಡ್ ಶ್ರದ್ಧಾ, ಮೊದಲು ಅಡುಗೆ ಮನೆಯಿಂದ ಜಾಗ ಖಾಲಿ ಮಾಡು. ಇನ್ನೊಂದ್ಸಲಿ ಅಡುಗೆ ಮನೆ ಕಡೆ ಏನಾದರೂ ಕಾಲಿಡಕ್ಕೆ ನೋಡಿದ್ರೆ ನನಗೆ ಕೆಟ್ಟು ಕೋಪ ಬರುತ್ತೆ. ಭುವನ್, ನಾನೇನು ಮತ್ತೆ ಅದನ್ನೇ ಮಾತಾಡಕ್ಕೆ ಬರಬೇಡ. ನೀನು ಅಜ್ಜಿಗೆ ಯಾವ ಹೆಲ್ಪ್ ಮಾಡಬೇಕಾಗಿಲ್ಲ, ನಾನೇ ಅವ್ರು ನೋಡ್ಕೋತೀನಿ. ನೋಡಿ ಭುವನ್, ನೋಡೋದಕ್ಕೆಲ್ಲ ಏನು ಉಳ್ಕೊಂಡಿಲ್ಲ ಶ್ರದ್ಧಾ. ಊರ್ಮಿಳಾ, ಅವ್ರಿಗೆ ಮೊದಲೇ ವಯಸ್ಸಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಷ್ಟ ಆಗುತ್ತೆ. ನೀನೇನಾದರೂ ನೋಡದೆ ಮಾಡದೆ ಊಟ ತಿಂಡಿ ಏನಾದರೂ ಕೊಡಕ್ಕೆ ಹೋದ್ರೆ ತುಂಬ ತೊಂದರೆ ಆಗುತ್ತೆ. ಸೊ ನೀನು ಕೇರ್ಲೆಸ್ ಆಗಿ ಏನು ಮಾಡೋದು ಬೇಡ, ಅದರಿಂದ ಅಜ್ಜಿಗೆ ಈ ಥರ ಸ್ಥಿತಿ ಬರೋದು ಬೇಡ. ಮಾತಾಡಬೇಡ. ನಿನ್ನ ಯಾವ ಎಕ್ಸ್ಪ್ಲೇಷನ್ ನನಗೆ ಬೇಕಾಗಿಲ್ಲ. ಇರ್ಲಿ ಬಿಡೋ ಭುವಿ, ಪಾಪ ಏನೋ ಬೈ ಮಿಸ್ಟೇಕ್ ಮಾಡಿರ್ತಾಳೆ. ಯಾಕೆ ಸುಮ್ಮನೆ ಅಷ್ಟೊಂದು ಬೈತ್ಯಾ? ನೀನು ಸುಮ್ಮನೆ ಊರ್ಮಿಳ. ನನ್ನ ಅಜ್ಜಿ ನನ್ನ ಸಾಕೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಏನ್ ಪ್ರಯೋಜನ? ಶಿ ಇಸ್ ಮೈ ಲೈಫ್. ಹೌದು, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ ಅಂದ್ರೆ ಕ್ಷಮಿಸ್ಬಿಡ್ಬೋದು. ಆದ್ರೆ ಬೇಕು ಅಂತ ಮಾಡಿದ್ರೆ ಕಷ್ಟನಪ್ಪ.